ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ. ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಒಳಗಿಂದ ಇವತ್ತು ಒಂದು ಫಂಕ್ಷನ್ ಇದೆ, ಅಲ್ಲಿ ಹೊರಡ್ತಾ ಇದೀವಿ ನಾವು. ಭಾಳ ಸ್ಪೆಷಲ್ ಅದಾರ ಅವರು ತನ್ನ ಮಗಳನ್ನು ಮದುವೆ ಮಾಡ್ತಾ ಇದ್ದಾರೆ. ಇವತ್ತು ಅರ್ಶಿನ ಕಾರ್ಯಕ್ರಮ ಇದೆ, ಸಂಗೀತ ಕಾರ್ಯಕ್ರಮ ಇದೆ. ಸಂಗೀತಕ್ಕೆ ನಾವು ಇಬ್ರು ಈ ರೀತಿ ರೆಡಿಯಾಗಿ ಹೊರಡ್ತಾ ಇದೀವಿ. ಅವ್ರು ಹೇಳ್ಯಾರ ಡಿಸೈನರ್ ಬಟ್ಟೆ ಫುಲ್ ಮಿಂಚಿಂಗಿ ಇರ್ಬೇಕಂತ, ಎಕ್ದಮ್ ಹಿಂಗ್ ಬಟ್ಟೆ ಅಂದ್ರೆ ಹಿಂಗ ಅಟ್ರಾಕ್ಟಿವ್ ಲೈಟ್ ಇದಿರ್ತದಲ್ಲ ಆ ರೀತಿ ಬಟ್ಟೆ ಬೇಕಂತ ಇವತ್ತು. ಮತ್ತೆ ನನ್ನ ಕಡೆ ರೆಡಿ ಇತ್ತಿದ ಬಟ್ಟೆ, ಅದಕ್ಕೆ ಇದು ಹಾಕೊಂಡು ರೆಡಿ ಆಗಿದ್ದೀನಿ. ಆಮೇಲೆ ಚಿನ್ನೂ ರೆಡಿ ಆಗ್ಯಾರ, ಈಗ ಪಟ 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 ಅವರು ರೆಡಿ ಆದ್ರು. ಇವತ್ತು ಆಫೀಸ್ ಕಾರ್ಯಕ್ರಮ ಯಾವಾಗ ಮಾಡ್ತೀರಿ, ಮನೆ ಕೆಲಸ ಯಾವಾಗ ಮಾಡ್ತೀರಿ, ಆಫೀಸ್ ಕೆಲಸ ಯಾವಾಗ ಮಾಡ್ತೀರಿ, ಟ್ರೈನಿಂಗ್ ಯಾವಾಗ ಮಾಡ್ತೀರಿ, ಮಕ್ಕಳು ಬಿಟ್ಟು ಬರೋದು ಕರ್ಕೊಂಡ್ ಬರೋದು ಯಾವಾಗ ಮಾಡ್ತೀರಿ, ಆಮೇಲೆ ನೀನ್ ಹೆಸರು ಸಂಗೀತ ಮತ್ತೆ ಇವತ್ತು ಕಾರ್ಯಕ್ರಮ ಹೆಸರು ಸಂಗೀತ ಇದೆ. ಎಷ್ಟು ಬೇಗ ರೆಡಿ ಆಗಿ ಬಿಟ್ಟಿದ್ರ ನಾವು ಬರೋಕ್ಕಿಂತ ಮುಂಚೆ? ಹೌದು, ಮತ್ತೆ ನಾವು ಬೇಗ ರೆಡಿ ಆಗ್ತೀವಿ. ಅವರು 6:30 ಹೇಳಿದಾರೆ, 7 ಗಂಟೆಗೆ ಟೈಮ್. ಆದಷ್ಟು ಬೇಗ ಮುಟ್ಟೋಣ ರೆಡಿ. ಶರಣ್ ಕುಮಾರ್ ಮತ್ತು ಸಮೃದ್ಧಿ ಅವರು ಕೂಡ ಅಪ್ಪನು ರೆಡಿ ಬಂದಲ್ಲ ಫುಲ್. ಸಮೃದ್ಧಿಗೆ ಬನ್ನಿ ಕಡೆ ಎಕ್ಸಾಮ್ ತಯಾರಿ ಇದ್ದಾರೆ ಇಬ್ರು, ಆದ್ರೂ ನಮ್ ಸಲುವಾಗಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬೈ ನೋಡು, ಈ ಕಡೆ ಬಸ್ ಸಣ್ಣದಾಗಿಲ್ಲ, ಸ್ವಲ್ಪ ಪರವಾಗಿಲ್ಲ, ಬಟ್ ಅದ್ರ ಮ್ಯಾಚಿಂಗ್ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರೊಸೀಡ್. ಓಕೆ, ರೈಟ್, ಸ್ಟಾರ್ಟ್. ಸಮೃದ್ಧಿ ಜಸ್ಟ್ ಕಮ್ ಒನ್ ಮಿನಿಟ್ ಹಿಯರ್. ಸಮೃದ್ಧಿ ಕೂಡ ಬಣ್ಣ ಬಣ್ಣದ ಜಿಗ್ಜಾಗ್ ಅಂದ್ರೆ ಕಲರ್ಫುಲ್ ಡ್ರೆಸ್ ಅವರು ಹಾಕೊಂಡಿದ್ದಾರೆ. ಶರಣ್ ಕುಮಾರ್ ಕೂಡ ರೆಡಿ ಆಗಿದ್ದಾರೆ. ಮೋಸ್ಟ್ಲಿ ಇದರಲ್ಲಿ ಅಮ್ಮಂದರೆ ಹೊಸ ಡ್ರೆಸ್ ಇದೆ ಕಾಣ್ತದ. ನಾವೆಲ್ಲ ಈಗಾಗಲೇ ಒಂದೊಂದ್ಸಲ ಯೂಸ್ ಮಾಡಿದ್ದಾನೆ. ಸೊ ಆಯ್ತು, ಅಮ್ಮಗ ಹೊಸ ಬಟ್ಟೆ ಹಾಕುವಂತ ಅವಕಾಶ ಸಿಕ್ಕಿದೆ, ಯೂಸ್ ಮಾಡ್ಲಿ. ಮೋಸ್ಟ್ಲಿ ಅವ್ರಿಗೆ ಸಾಕಂತ ಅನಿಸಿರ್ಬಹುದು. ಕಪಾಟದ ಇಡ್ಲಿಕ್ಕೆ ಜಾಗ ಇಲ್ಲ, ಆದ್ರೂ ನೋಡೋಣ. ಓಕೆ, ಪ್ರಯತ್ನ ಮಾಡೋಣ. ಓಕೆ, ಬೈ ಬೈ. ಬರ್ತಾ ಇದೀವಿ ಸಂತೋಷ್ ವಂಗಲ್ ಅವರೇ ಮತ್ತು ಸುನಿತಾ ವಂಗಲ್ ಅವರೇ. ನೋಡಿ, ಕಾರ್ ಒಳಗೆ ನಾವು ಹೋಗ್ತಾ ಇದೀವಿ. ಆದ್ರೂ ಹೋಗ್ಬೇಕಾದ್ರೂ ಸಹಿತ ನಾವು ಹಾಡ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ನಮ್ದು ಒಂದಲ್ಲಿ ಪರ್ಫಾರ್ಮೆನ್ಸ್ ಐತಿ, ನೋಡೋಣ ಏನ್ ಆಗ್ತದ ಗೊತ್ತಿಲ್ಲ. ಅವ್ರು ಹೇಳಿದಾರೆ ಕಪಲ್ ಡ್ಯಾನ್ಸ್ ಅದ ಅಲ್ಲಿ, ಅವ್ರು ಹೇಳಿದಾರೆ ನೀವು ಒಂದು ಏನಾದ್ರು ತಯಾರಿ ಮಾಡ್ಕೋರಿ ಅಂತ. ನಾವ ಇವ್ರಿಗಂತೂ ಚಿನ್ನಗಂತೂ ಟೈಮೇ ಇಲ್ಲ. ಪ್ರತಿ ಸಲ ಬಹಳ ಸಲ ಹಿಂಗಾಗೈತಿ, ಅವ್ರಿಗೆ ಟೈಮೇ ಇರೋದಿಲ್ಲ. ಅವ್ರದ್ದು ಕೆಲ್ಸಗಳು ಬಹಳ ಇರ್ತಾವ. ಏನ್ ಮಾಡಿರ್ತೀವಿ ಎಲ್ಲ ಎಷ್ಟ್ ಆಗ್ತದ ನಮ್ಮ ಪ್ರಯತ್ನ ಮಾಡ್ಕೊಂಡು ನಾವೆಲ್ಲ ಸ್ಟೆಪ್ ಕಲ್ತ ಎಲ್ಲ ಹೋಗಾತೀವಿ. ಈಗ ನೋಡೋಣ ಅಲ್ಲಿ ಏನೇನ್ ಮಾಡ್ತೀವಿ ಏನ್ ಗೊತ್ತಿಲ್ಲ ನನಗ. ಆದ್ರೂ ನಮ್ ಪ್ರಯತ್ನ ಅಂತೂ ನಾವು ಮಾಡಾಕಂತೂ ರೆಡಿನ ಅದೇವ್ ನಾವು. ಯಾಕಂದ್ರೆ ಕಪಲ್ ಡ್ಯಾನ್ಸ್ ಅಂತಂದ್ರೆ ಅದ್ ಮಾಡೋದ ಬಹಳ ಮಜಾನ ಇರ್ತದ. ಮತ್ತ ಅದ ಹುರುಪು ನಮ್ಮಿಬ್ರಿಗಂತೂ ಫುಲ್ ಹುರುಪ್ ಐತಿ. ನಾವಿಬ್ರು ರೆಡಿ ಆಗ್ಬಿಟ್ಟು ಅವಕಾಶ ಸಿಕ್ಕಿದ್ಲ ಅದ್ ನನಗೆ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಈ ಟೈಮ್ ಈ ಕ್ಷಣ ಸಂಗೀತ ಅದೈತಿ, ಅದಕ್ಕ ಅದನ್ನ ಆರಾಮಾಗಿ ಯೂಸ್ ಮಾಡ್ಕೋತೀನಿ. ನಾನು ನಿಮ್ಗೆ ಬಹಳ ಸಲ ಹೇಳೇನಿ, ಈ ಕ್ಷಣ ನಮ್ದಿರ್ತದ, ನಾವು ಸರಿಯಾಗಿ ಅದು ಯೂಸ್ ಮಾಡ್ಕೋಬೇಕು. ಒಂದೊಂದು ಕ್ಷಣನೂ ನಮ್ ಜೀವನ ಒಳಗೆ ಇಂಪಾರ್ಟೆಂಟ್ ಅದಾವ. ಒಂದೊಂದು ದಿನಗಳು ಉರುಳ್ತಾ ಇರ್ತಾವ, ಹೊಸ ದಿನಗಳು ಬರ್ತಾ ಇರ್ತಾವ. ನಾವ್ ಅದ ಎಂಜಾಯ್ ಮಾಡಬೇಕು. ನಾವಂತೂ ಎಂಜಾಯ್ ಮಾಡ್ತಾ ಇದೀವಿ, ನೀವು ಮಾಡ್ತೀರಾ ಅಂತ ಗೊತ್ತದ. ಈಗ ಮತ್ ಸ್ವಲ್ಪ ಹಾಡ ಕೇಳಿ ಪ್ರಾಕ್ಟೀಸ್ ಮಾಡ್ತೀನಿ. ಈಗ ಸಾಕ್ ಮಾಡ್ತೀನಿ ನಾನು. ಹೌದಾ? ಹಂಗಾರೆ ಗಾಡಿ ಮುಂದೆ ಹೋಗ್ತಾವ, ಹೆಂಗ ಹೋಗ್ತಾವ ಗಾಡಿ ಮುಂದೆ? ನೀವು ಹಿಡಿಬೇಕು ನಾವು ಯಜಮಾನ್ರಿಗೆ. ನಮಸ್ಕಾರ. ನಮಸ್ತೆ, ಆರಾಮಿದ್ದೀರಿ? ಬರೋಣ್ರಿ. ಸದ್ಯಕ್ಕೆ ಇಲ್ಲೇ ಇರ್ಲಿ ಗಾಡಿ, ಸದ್ಯ ಇಲ್ಲೇ ಇರ್ಲಿ, ಆಮೇಲೆ ನಡ್ಕೊಂತ ಹೋಗೋದು. ಬರ್ರಿ. ಓಕೆ ಓಕೆ, ಸ್ಟಾರ್ಟ್ ಮಾಡಾಯ್ತು. ನಮಸ್ಕಾರ. ನಾ ನೋಡ್ದಂಗೆ ಪೂರಾ ಫ್ಯಾಮಿಲಿ. ಆಮೇಲೆ ಇವರೆಲ್ಲ ಮೆಡಿಕಲ್ ಸ್ಕಾಲರ್ ಚಿಲ್ಡ್ರನ್, ಹೈಲಿ ಸ್ಕಾಲರ್ ಚಿಲ್ಡ್ರನ್. ನಮಸ್ತೆ. ನಮಸ್ತೆ ಸರ್, ಆರಾಮಿದ್ದೀರಿ ಸರ್? ನಮಸ್ತೆ ನಮಸ್ತೆ ಅಮ್ಮ, ಆರಾಮಿದ್ದೀರಲ್ಲಮ್ಮ? ಚೆನ್ನಾಗಾಯ್ತು. ಯಾವಾಗ ಬಂದ್ರಿ? ಹೌದಾ? ಹಾ,
ಓಕೆ ಓಕೆ ಚೆನ್ನಾಗಾಯ್ತು ಭೇಟಿಯಾಗಿ ನಿಮ್ಗೆಲ್ಲ. ನೀವೆಲ್ಲ ಬರ್ತೀರಾ ಅನ್ಕೊಂಡ್ ಬಂದ್ವಿ ನಾವು. ಅದೇ ಅದೇ ರೀ ಅದೇ. ನಮಸ್ತೆ 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 ರೀ, ಚೆನ್ನಾಗಿದ್ದೀರಾ? ನೋಡ್ತಾ ಇರ್ತೀರಾ? ಓಕೆ ಥ್ಯಾಂಕ್ ಯು ರೀ. ನಿಮ್ಗೆಲ್ಲ ಭೇಟಿಯಾಗಿ ನಮಗೂ ಖುಷಿ ಆಯ್ತು. ಅದೇ ಇವಾಗ ಅಂದ್ರೆ ಸಂಬಳದಲ್ಲಿ ಇರ್ತೀರಲ್ಲ, ನಮಸ್ತೆ ರೀ. ನಿಮ್ಗೂ ಬಟ್ಟೆ ಬಹಳ ಹೌದಾ? ಅದೇ 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 ಓಕೆ ಓಕೆ. ಅಣ್ಣ ನೋಡಿ ನಮ್ ಬಳಗ ಹೆಂಗಿದೆ ನೋಡಿ, ಎಷ್ಟೊಂದು ನೋಡಿ ಪೂರ್ತಿ ಅದೇನೋ ನಮ್ಮವ್ರ ಭೇಟಿ ಆಗೋ ಖುಷಿನೇ ಬೇರೆ ಇರ್ತದೆ. ಅಮ್ಮ ಆರಾಮಿದ್ದೀರಿ? ಇಲ್ಲೆಲ್ಲ ಬಂದಿದ್ದಾರೆ. ನಮಸ್ತೆ ನಮಸ್ತೆ ರೀ. ಇವ್ರು ಹೋಗ್ತಾ ಇದಾರಲ್ಲ. ನಮಸ್ತೆ ರೀ, ಆರಾಮಿದ್ದೀರಿ? ನಮಸ್ತೆ ರೀ, ಆರಾಮಿದ್ದೀರಿ? ಅಲ್ಲ ಮ್ಯಾಚಿಂಗ್ ಮಾಡ್ಕೊಳ್ಳೋ ವಯಸ್ಸಿದೆ, ಮ್ಯಾಚಿಂಗ್ ಮಾಡ್ಕೋತೀವಲ್ಲ. ಹಾ ಡಿಸೈನ್ ಜ್ಯೋತಿ ಅವ್ರು ಬಂದಿಲ್ಲ ರೀ? ಹೌದಾ, ಬಂದಾರಲ್ಲ, ಎಲ್ಲಾರು ಬಂದಾರಲ್ಲ. ಓಕೆ ಭೇಟಿ ಆಗ್ತೀವಿ. ಆರಾಮಿದ್ದೀರಿ? ಥ್ಯಾಂಕ್ ಯು ರೀ. ಹೌದ್ರಿ, ಥ್ಯಾಂಕ್ ಯು ರೀ. ಅಕ್ಷಯ್ ಮತ್ತೆ ಸಂಘಮಿತ್ರ ಎಷ್ಟ್ ಚೆನ್ನಾಗ್ ಬಂದಿದೆ, ಫೋಟೋ ಮಸ್ತ್ ಬಂದಿದೆ. ಹಾಯ್, ಚೆನ್ನಾಗಿದ್ದೀರಾ? ನಿಮ್ದೆಲ್ಲ ಯೂಟ್ಯೂಬ್ ಎಲ್ಲ ನೋಡ್ತಾ ಇದೀವಿ. ಎಲ್ಲ ಮಸ್ತ್ ಮಸ್ತ್ ಚೆನ್ನಾಗ್ ಬರ್ತಾ ಇದಾವ. ಮತ್ತೆ ಅವ್ರು ಎಲ್ಲಿದ್ದಾರೆ? ಮತ್ತೊಬ್ರು ಅದೇ ಅದೇ ಎಲ್ಲ ಚೆನ್ನಾಗ್ ಚೆನ್ನಾಗ್ ಆಗ್ತಾ ಇದೆ. ನಾವು ಎಲ್ಲಿ ಇರ್ತೀವಿ ಬೆಳಗಾವಿದಾಗ. ಚೆನ್ನಾಗಿದೆ ರೀ, ಬಹಳ ಚೆನ್ನಾಗಿದೆ. ನೀವ್ ಮಾಡ್ತಾ ಇದೀರಾ? ಚೆನ್ನಾಗಾಯ್ತು. ಬರ್ತೀನಲ್ಲ, ನಾಳೆಗೂ ಬರ್ತೀನಿ. ಆರಾಮ ಸರ್? मिळते स्वागत ಮಾಡ್ತಾ ಎಲ್ಲ ಹಾ ನೋಡಿದ್ರ ಭೇಟಿ ಆಗಾಗ ಇಂಥವ್ ಏನಾದ್ರು ಇದ್ದಾಗ ಭೇಟಿ ಆಗೋದ್ ನಾವೆಲ್ಲರೂ. ಅವರು ಸ್ವಲ್ಪ ಅಲ್ಲ ನೀವೆಲ್ಲ ಚೆನ್ನಾಗಿದೆ. ಯಾವ್ದು ಕಲರ್ ಮಿಸ್ ಮಾಡಿಲ್ಲ ರೀ. ಏನ್ರಿ ಹಾಯ್, ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ಎಲ್ಲಾರ್ಗು ಚೂಡ ಮಾಡಿದಾರ ತಿನ್ನಾಕ, ಅದ್ಕ चूड़ा ತಿಂತಾ ಇದೀವಿ. चाट चूड़ा हो गया, ट्राय करता हूँ काय काय होते. हो गया त्यांचं पण 3 दिवस फुल मीटिंग आहे. त्यांचं ट्रेनिंग घातले त्यांना. प्रॅक्टिस केला नाही तसंच होगत. ರವಿಚಂದ್ರನ್ ಅವ್ರು ಕರಿತಾ ಇದ್ದಾರೆ. ಆರಾಮಿದ್ದೀನಪ್ಪ, ಇರ್ಲಿ ಬಾ, ದೇವ್ರ ಒಳ್ಳೇದ್ ಮಾಡ್ಲಿ.
ಪ್ರೊಫೆಷನ್ ಬೇರೆ ಈತ ಕಲಿತಿರೋದ್ ಬೇರೆ ಅದನ್ನ ನೋಡ್ಕೊಂಡು ತಲೆ ಇಟ್ಕೊಂಡು ಮಾಡ್ಬೇಕಲ್ರಿ. ನಿಜ ಅಣ್ಣಲ್ಲ ಬಹಳ ಇದಾಗ್ತದ. ನನಗಂತೂ ಹೇಳಾಕ ಕೊಡಾಕ ಬರ್ತಿರ್ಲಿಲ್ಲ ಅಲ್ಲಿ ಮಾಡುವಾಗ ಆ ಉಸುಕೊಳಗ ಬಹಳ ಇದೆ. ಗೋವಾ ಸಿಕ್ಕಾಪಟ್ಟೆ heat ಬೇರೆ. ಅದೇ ಬಹಳ ಇದೆ. ನಾವೇನ್ ಪ್ರಾಕ್ಟೀಸ್ ಮಾಡಿಲ್ಲ. ಹಂಗೆ ಸುಮ್ನೆ ಹೋದ್ವಿ ಅಲ್ಲೇ ಮಾಡೋದು ಅಲ್ಲಿ ನೋಡುದು ಅಲ್ಲಿ ಮಾಡೋದು. ಅಲ್ಲೇ ಮಾಡೋದು. ಆಯ್ತು ಇನ್ನು ನೋಡೋಣ ನಿಮ್ ಸಪೋರ್ಟ್ ದಿನ ಮತ್ತೆ ಇನ್ನು ಮಾಡೋದಿದೆ. ಮಾಡ್ರಿ. ಹಾ ಅಲ್ಲಿ ಅಂದ್ರ ಹ್ಮ್. ಗೊತ್ತಾಗಂಗಿಲ್ಲ ಎಂತ ಟೈಮ್ನಾಗ ಏನ್ ವೈರಲ್ ಆಗ್ತದೆ. ಆಯ್ತಾಯ್ತು ಹಂಗೆ ಮಾಡೋದು ಮಾಡ್ತೀವಿ ಈ ಹಂಗೆ. ಸಂಗೀತ ಜೊತೆ ಒಂದ್ ಮಾಡಿದ್ರ ನೀವು. ಹಾ ತಪ್ಪಿಲ್ಲ. ಹಾ ಅದದ್ದು ಬಹಳ ಅದೇ 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 ಇನ್ನೂ ಬಹಳಷ್ಟು ಮಾಡ್ಬೇಕಂತಿದೆ. ಇದೆ ಕರೆ ಟೈಮ್ ಇಲ್ಲ ಅದಕ್ಕ ಇಲ್ಲ, ಅನ್ಸುತ್ತೆ. ನೀವು ಸ್ವಲ್ಪ ಟೈಮ್ ಮಾಡ್ಕೊಡ್ರಿ. ಅದೇ ಅದೇ ಯಾಕಂದ್ರೆ ನಿಮ್ಮನ್ನ ಒಂದು ದೊಡ್ಡ ವೇದಿಕೆ ನೋಡ್ಬೇಕಂತ ಅಲ್ಲ ಎಂತೆಂತವ್ರು ಕಂಟೆಂಟ್ ಸಲುವಾಗಿ ಹೋಗ್ತಾರ್ರಿ. ಬಟ್ ನೀವು ಕೆಪಾಬಿಲಿಟಿ ಕೆಪಾಸಿಟಿ ಎರಡೂ ಅದಾವ್ರಿ. ಆಯ್ತು ಏನೋ ಮೊದ್ಲಿಂದ ಒಂದು ಆಸಕ್ತಿ ಇರೋದ್ರಿಂದ ಅದೇ ಅದೇ ಅದೀಗ ಸೋಷಿಯಲ್ ಮೀಡಿಯಾ ನೋಡ್ರಿ. ಈಗ ಸೋಷಿಯಲ್ ಮೀಡಿಯಾದಿಂದ ಈಗ ನಿಮ್ಗೆ ಇಂಟ್ರೆಸ್ಟ್ ಅದ. ಯಾಕಂದ್ರೆ ಒಂದ್ ವೇದಿಕೆ ನಮ್ಗೆ ಯಾರು ಕ್ರಿಯೇಟ್ ಮಾಡ್ಕೊಡ್ತಾರೆ. ಯೂಟ್ಯೂಬ್ ಅನ್ನೋದು ಫೇಸ್ಬುಕ್ ಅನ್ನೋದು ಒಂದು ದೊಡ್ಡ ವೇದಿಕೆ ಆಗಿದೆ. ನಿಜನ ಯಾಕಂದ್ರೆ ಅದರಿಂದ ನಾವು ಎಷ್ಟು ಚೇಂಜ್ ಆಗ್ಬಿಟ್ಟಿದೀವಿ. ಆ ಯೂಟ್ಯೂಬ್ ದಿಂದ ನಮ್ಗೆ ಈಗ ಎಷ್ಟು ಇದಾಗ್ಬಿಟ್ಟದ. ಎಲ್ಲರೂ ಒಂದು ಅಭಿಮಾನಿ. ಕಾರ್ಯಕ್ರಮ ಸಲುವಾಗಿ ಸಾಂಗ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಹಾ ಯಾವ್ದು ನಿನಗ್ ಬೇಕು. ಹಾ ಅದೇ ಅದೇ ಬಾ. ಸಂಗೀತ ಕಾರ್ಯಕ್ರಮ ಇದೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ತದ. ಈ ರೀತಿ ಬಟ್ಟೆ ಹಾಕೊಂಡು ಹೋಗಿದೀವಿ ಅಂದ್ಮೇಲೆ ನಾವು ಏನೋ ಒಂದು ಸ್ಪೆಷಲ್ ಮಾಡಾಕ ರೆಡಿ ಆಗಿದೀವಿ ಅಂತ ನೀವು ನೋಡಿದ್ಮೇಲೆ ಗೊತ್ತಾಗ್ತದ. ಇಲ್ಲಿ ನಮ್ಮ ಮನೆಯವ್ರು ನನಗೆ ಯಾವ ರೀತಿ ಕಟ್ತಾ ಇದ್ದಾರೆ ಪೇಟ ಮತ್ತು ಯಾವ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಭಾಳ ಅಂದ್ರೆ ಭಾಳ ಲಕ್ಕಿ ಅದೇನಿ. ಭಾಳ ಅಂದ್ರೆ ಭಾಳ ಅವ್ರು ಯಾವುದೋ ನಾನು ಈ ವಿಡಿಯೋದೆಲ್ಲ ಮಾಡ್ಲಿಕ್ಕೆ ನನಗೆ ಭಾಳ ಅವರಿಂದನೇ ಇಷ್ಟೊಂದು ನನಗೆಲ್ಲ ಆಗೈತಿ ಇದೆಲ್ಲ ಮಾಡೋಕೆ. ಆಮೇಲೆ ಏನಾಯ್ತು ಗೊತ್ತಾ, ಒಂದು ಫಜೀತಿ ಆತಿದ್ರೋಗ ನಾವು ಮೈಕ್ ತೊಗೊಂಡೆ. ನನಗೆ ಇದು ಸ್ಪೀಕರ್ ಇದೆಲ್ಲ ತೊಗೊಂಡು ಇಟ್ಕೊಂಡಿದ್ದೆ ನಾನು. ಮತ್ತು ಎಲ್ಲ ಇದು ಪಟ್ಕ ಅದು ಕಟ್ಟುವ ಟೈಮ್ದಾಗ ಏನಾಯಿತು ತೆಗೆದಿಟ್ಟ ಮೇಲೆ ಅದು ಮೈಕದ ಆವಾಜ್ ಬಂದಾಗ್ಬಿಟ್ಟದ. ಅದ್ರೊಳಗ ಮೊಬೈಲ್ ಒಳಗೆ ಅದು ಇದಾಗಿಲ್ಲ, ಬರೀ ವಿಡಿಯೋ ಅಷ್ಟು ಆಗದ. ಅದಕ್ಕೆ ಹಿಂದೆ ಮಾತಾಡೋದಾಗೈತಿ. ಆಮೇಲೆ ನಾವು ಎಲ್ಲರಿಗೂ ಕೇಳ್ತಾ ಇದೀವಿ ನೋಡಿ, ನಾವು ರೆಡಿ ಆಗಿದ್ದೀವಿ, ಅದು ಯಾವ ಸಾಂಗ್ ಹೇಳಿ, ಅದು ಸಾಂಗ್ದ ನೀವು ಗೆಸ್ ಮಾಡ್ತಾಯಿರೇನಂತ ಎಲ್ಲರಿಗೂ ಹೇಳಿದ್ವಿ. ಭಾಳ ಜನ ಹೇಳಿದರು. ಆದರೂ ನಾವು ಯಾವ್ದು ಮಾಡ್ತಾಯಿದ್ದೀವಲ್ಲ ಆ ಸಾಂಗ್ ಹೇಳಿಲ್ಲ. ಮತ್ತು ಭಾಳ ಅಂದ್ರೆ ಭಾಳ ಎಲ್ಲರೂ ಹೊಗಳಿದ್ರು, ಭಾಳ ಚೆನ್ನಾಗಿ ಮಾಡಿದ್ರಿ, ಭಾಳ ಚೆನ್ನಾಗಾಯಿತು ಅಂತ ಹೇಳಿ. ನಾವು ಏನು ಸಾಂಗ್ ಇದೆಯಲ್ಲ ನಿಮಗೆ ನಾವು ಆಮೇಲೆ ಅದು ಬಿಡ್ತೀವಿ, ಕಾಪಿ ರೈಟ್ ಬರ್ತದೆ, ಅದ್ರ ಸಲುವಾಗಿದ್ರು ನಾವು ಬಿಟ್ಟಿಲ್ಲ. ನಿಮಗೂ ಗೊತ್ತಾಯ್ತಂದ್ರೆ ನೀವು ಯಾವ ಸಾಂಗ್ ಅಂತ ನಮ್ಮ ಬಟ್ಟೆ ನೋಡಿದ ಮೇಲೆ ಗೊತ್ತಾಯ್ತಂದ್ರೆ ಕಮೆಂಟ್ ಮಾಡಿರಿ. ಅಲ್ಲ ನಂಗೆ ಎಷ್ಟು ಒಳ್ಳೆ ಅಭಿಮಾನಿಗಳಿದೆ. ಮತ್ತು ಯಾಕೆ ನೀವೆಲ್ಲ ಕಮೆಂಟ್ ಮಾಡಲ್ಲ? ನೀವು ಕಮೆಂಟ್ ಮಾಡ್ತೀರಾ ಅಂತ ನಾವು ಕಾಯ್ತಾ ಇರ್ತೀವಿ. ಆಮೇಲೆ ಇಲ್ಲಿ ನೋಡಿ ಎಲ್ಲರೂ ಎಷ್ಟು ಹೇಳ್ತಾ ಇದ್ದಾರೆ, ಭಾಳ ಚೆನ್ನಾಗಾಗದ, ನೀವೆಲ್ಲ ಕಾಯಕ್ಕೆ ರೆಡಿ ಇದ್ದೀರಾ ನಾವು ಯಾವ ಸಾಂಗ್ ಮಾಡಿದ್ದೀವಂತ. ಇಲ್ಲಿ ನೋಡಿ ಸರ್, ಮಲ್ಲಿಕಾರ್ಜುನ್ ತಾಳಿಕೋಟಿ ಸರ್, ಆಮೇಲೆ ಶಾಲನ್ ಮುರುಗೋಡ್ ಮ್ಯಾಮ್ ಅವರು ಎಷ್ಟು ಇದು ಮಾಡ್ತಾಯಿದ್ದಾರೆ. ಆಮೇಲೆ ರವಿ ಹೊಂಗಲ್ ಅವರು ಎಷ್ಟು ಎಲ್ಲ ಎನರ್ಜಿ ಎಲ್ಲಿಂದ ತೊಗೊಂಬಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಸರ್ ಕಟ್ಟಿಮನಿ ಸರ್ ಅವರು ಆಮೇಲೆ ಅವರ ಮತ್ತು ಅವರು ಮತ್ತೊಬ್ಬರು ಸರ್ ಆಮೇಲೆ ಇವರು ಕಟ್ಟಿಮನಿ ಸರ್ ಅವ್ರ ಮಿಸ್ಸಸ್ಸು ಆಮೇಲೆ ಇವರೆಲ್ಲ ಎಷ್ಟು ಹೊಗಳ್ತಾ ಇದ್ದಾರೆ ಅಂದ್ರೆ ಭಾಳ ಚೆನ್ನಾಗಿ ಮಾಡಿದ್ರಿ, ಭಾಳ ಚೆನ್ನಾಗಾಯ್ತು. ಎಷ್ಟು ಗೀತಾ ಅವರಂತೂ ಭಾಳ ಇದು ಮಾಡಿದ್ರು. ಆರಾಮಿದ್ದೀನಿ, ನೀ ಆರಾಮಿದೀಯಾ? ಸಾಗರ್ ಕಿತ್ತೂರ್ ಸರ್ ಅವರಂತೂ ಏನವ್ರು ಹೇಳೋದೇ ಇಲ್ಲ. ಡ್ಯಾನ್ಸ್ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡ್ತಾರೆ ಅವ್ರ ಡ್ಯಾನ್ಸ್. ಅವ್ರದ್ದು ಹಾಗೆ ಆಯಿತು, ಅವ್ರ ಡ್ಯಾನ್ಸದ ಹಾಡೋದು ಪಾಪ ನಾವು ಇವೆಲ್ಲ ವಿಡಿಯೋ ಮಾಡ್ತಾಯಿದ್ವಿ. ಅಲ್ಲೂ ಸಹಿತ ಮೈಕದ ಪ್ರಾಬ್ಲಮ್ ಆಗಿ ನಮ್ದು ಅವ್ರು ಏನು ಮಾಡಿದಾರಲ್ಲ ಅದ್ರದ್ದು ಆಡಿಯೋನ ಏನು ಕೇಳಿಸಿಲ್ಲ. ಅವರು ನಮಗೆ ಕೇಳಿದರು ಮತ್ತು ಕೊಡೋಕ್ಕಾಗಲಿಲ್ಲ. ಸ್ವಲ್ಪ ಇಲ್ಲಿ ವಿಡಿಯೋ ಹಾಕಿದ್ದೀವಿ. ಆಮೇಲೆ ಜ್ಯೋತಿಯವರು ಭಾಳ ಚೆನ್ನಾಗಿ ಮಾಡಿದರು. ಸಾಗರ್ ಸರ್ ಅವ್ರ ಮಿಸ್ಸಸ್ ಅವರಂತೂ ಏನು ಹೇಳೋದೇ ಫಸ್ಟ್ ಟೈಮ್ ಮಾಡಿದ್ದು. ಮತ್ತು ಎಲ್ಲ ಸಂಗೀತ ಕಾರ್ಯಕ್ರಮ ಭಾಳ ಚೆನ್ನಾಗಾಯಿತು. ಆಮೇಲೆ ಜ್ಯೋತಿರ್ಲಿಂಗ್ ಸರ್ ಅವರು ಭಾಳ ಹೊಗಳ್ತಾಯಿದ್ರು, ಭಾಳ ಚೆನ್ನಾಗಾಗಿದೆ ಅಂತ ಹೇಳಿ ನಮ್ಗೆ. ಆಮೇಲೆ ಪವಾರ್ ಸರ್ ಅವ್ರ ಮೇಡಮ್ ಅವರು ಭಾಳ ಚೆನ್ನಾಗಾಗಿದೆ, ಭಾಳ ಚೆನ್ನಾಗಿ ಮಾಡಿದ್ರಿ ಅಂದರು. ಆಮೇಲೆ ಊಟದ ತಯಾರಿ ಎಲ್ಲ ಅಲ್ಲಿ ಊಟದ್ದೆಲ್ಲ ಮಾಡಿದರು. ಮತ್ತು ಎಲ್ಲ ಊಟ ಮಾಡ್ಕೊತಾ ಇದ್ದೀವಿ ಎಲ್ಲರೂ. ಭಾಳ ಎಲ್ಲ ಚೆನ್ನಾಗೆಲ್ಲ ಮಾಡಿದರು. ಮತ್ತು ಸ್ವಲ್ಪ ಫೋಟೋ ಶೂಟಿಂಗ್ ಮಾಡ್ಕೊಂಡ್ವಿ ಎಲ್ಲರೂ. ಫೋಟೋ ಶೂಟಿಂಗ್ ಬರ್ರಿ ಎಲ್ಲರೂ ಫೋಟೋ ತೊಗೊಳ್ಳೋಣ, ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡಿದ್ದೀರಾ ಅಂತ ಹೇಳಿ ನಮಗೆ ಕರೆದ ಫೋಟೋ ಸಲುವಾಗಿ. ಆಮೇಲೆ ಎಷ್ಟು ಎಲ್ಲರೂ ಭಾಳ ಚೆನ್ನಾಗಿದೆ ಡ್ರೆಸ್ಸು, ಭಾಳ ಚೆನ್ನಾಗಿದೆ ಡ್ರೆಸ್ ಅಂತ ಹೇಳ್ತಾಯಿದ್ರು. ಆಕೆ ಕೇಳೋ ಖುಷಿನೇ ಬೇರೆ ಇರ್ತದೆ, ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಆಮೇಲೆ ನಮಗೆ ಹೊಸವಾಗಿ ಇವರು ಪರಿಚಯ ಆದರು.
ಎಲ್ಲರೂ ಹೊಸ ಹೊಸ ಪರಿಚಯ, ಹೊಸ ಹೊಸ ಮುಖಗಳು ನೋಡಿ ಭಾಳ ಅಂದ್ರೆ ಭಾಳ ಭಾಳ ಖುಷಿ ಪಟ್ಟಿವಿ ನಾವೆಲ್ಲರೂ. ಎಲ್ಲಿ ಹೋಗ್ತೀವಲ್ಲ ಅಲ್ಲಿ ಹೊಸಬ್ರು ನಮಗೆ ಸಿಗ್ತಾರೆ, ನಮ್ಮವರೇ ಇರ್ತಾರೆ. ಎಲ್ಲ ಅವ್ರಿಗೆ ನೋಡಿದ ಮೇಲೆ ಒಂದು ಆ ಖುಷಿನೇ ಬೇರೆ ಇರ್ತದೆ. ಆಮೇಲೆ ಮತ್ತೆ ಇವರು ಮಂಜುಳಾ ಅವರು ನಿಮ್ಗೆ ಗೊತ್ತದ, ಮೊದಲೇ ವಿಡಿಯೋ ಒಳಗೆ ನಾನು ಬಿಟ್ಟಿದ್ದೀನಿ. ಭಾಳ ಎಲ್ಲ ಭಾಳ ಚೆನ್ನಾಗೆಲ್ಲ ಇದು ಮಾಡ್ತಾರೆ. ಆಮೇಲೆ ಇಲ್ಲಿ ನಮ್ಮದು ಫೋಟೋಶೂಟ್ ನಡೆದದ. ಆಮೇಲೆ ಎಷ್ಟು ಚೆನ್ನಾಗಿ ಎಲ್ಲ ಅವರು ಡೆಕೋರೇಷನ್ ಅದು ಎಲ್ಲ ಮಾಡಿದ್ರಲ್ಲಿ. ಆಮೇಲೆ ಇವರು ನಮ್ಮ ಮನೆಯವರ ಮೈಕ್ ಸಿಕ್ತಂದ್ರೆ ಮುಗಿದು ಹೋಯ್ತು ಮಾತಾಡೋಕೆ, ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಪರಿಚಯದವನು ಹೊಡೆಯನ್ ಮಂಜು ಅಂತ ಹೇಳಿ ಅವನ ಹಾಡ ಹೇಳ್ತಾನೆ. ಪಾಪ ಅವನು ಬಂದಿದ್ದ, ಅವನು ಭಾಳ ಚೆನ್ನಾಗಿ ಹಾಡ ಹೇಳ್ದ. ಖರೆ ನಮ್ಮದು ಮೈಕ್ ಕೆಲಸ ಮಾಡಲಿಲ್ಲ ಸರಿಯಾಗಿ, ಅದಕ್ಕೆ ಇವಾಗ ಒಂದು ಹಾಡೋದಾಯಿತು, ಮುಗಿತು, ಹೋಗ್ತಾ ಇದ್ದಾನೆ. ಮತ್ತು ನಾವು ಈಗ ಈ ವಿಡಿಯೋ ನಾವು ಇಲ್ಲೇ ಮುಗಿಸ್ತೀವಿ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟನೇ ಆಗ್ತದೆ. ನೋಡಿದ್ರಲ್ಲ ಮದುಮಕ್ಕಳಿಗೆ ಎಲ್ಲ ಯಾವ ರೀತಿ ಎಲ್ಲ ಸಂಗೀತ ಕಾರ್ಯಕ್ರಮ ಎಲ್ಲ ಮಾಡಿದರು. ಆಮೇಲೆ ಎಷ್ಟು ಜನ ಪರಿಚಯ ಆಗಿದ್ದಾರೆ, ಎಷ್ಟು ಜನ ಎಲ್ಲರಿಗೂ ನೋಡಿದ್ರಿ. ಭಾಳ ಖುಷಿ ಆಗ್ತದೆ ಎಲ್ಲರಿಗೂ ನೋಡಿ. ಮತ್ತು ಇವಾಗ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ಮತ್ತು ನಾಳೆ ಮದುವೆದ ನಾಳೆ ಮತ್ತು ಆಮೇಲೆ ಏನು ಮಾಡ್ತೀನಿ, ನೆಕ್ಸ್ಟ್ ಏನಿದೆಯಲ್ಲ ಅರಿಶಿಣದ ಕಾರ್ಯಕ್ರಮ ಒಳಗೆ ನಾವು ಏನೇನು ಮಾಡಿದ್ವಲ್ಲ ಅದು ನೀವು ನೋಡೋಕೆ ರೆಡಿಯಾಗಿರಿ. ಅಷ್ಟೋ ತನಕ ಈ ಸಂಗೀತ ಕಾರ್ಯಕ್ರಮ ಒಳಗೆ ನಾವು ಏನೇನು ಮಾಡಿದ್ದೀವಲ್ಲ ನೋಡ್ರಿ. ಆಮೇಲೆ ನಮ್ದು ನಾವು ಯಾವ ಸಾಂಗ್ ಮಾಡಿದ್ದೀವಲ್ಲ ಆ ಸಾಂಗದು ನಿಮ್ಗೆ ಕೇಳಿದ್ದೀವಿ, ಯಾವುದಂತ ನೀವು ಗೆಸ್ಸನ್ನು ಮಾಡಿರಿ. ಮತ್ತು ಆ ಹಾಡೋದು ನೀವು ದಾರಿ ಕಾಯ್ತೀರಾ ಅಂತ ನನಗೆ ಗೊತ್ತದ. ನಿಮ್ಗೆ ನೋಡೋಕೆ ಭಾಳ ಇಷ್ಟ ಇದೆ ನಾವು ಯಾವ್ದು ಹಾಡಿಗೆ ನಾವು ಕುಣಿದಿದ್ದೀವಿ, ಡ್ಯಾನ್ಸ್ ಮಾಡಿದ್ದೀವಿ ಅಂತ ಹೇಳಿ.